ಬಹುಶಃ ದರೋಡೆ ಅಂದ್ರೆ ಇದೇ ಇರಬೇಕು. ಇದು ಅಂತಿಂತ ದರೋಡೆಯಲ್ಲ, ಹಗಲು ದರೋಡೆ. ವಾಲ್ಮೀಕಿ ನಿಗಮದಲ್ಲಿ ಸಚಿವರು, ಅಧ್ಯಕ್ಷರಿಂದ ಹಿಡಿದು ಅಧಿಕಾರಿಗಳ ತನಕ ಹಗರಣ ನಡೆಸಿಬಿಟ್ಟಿದ್ದಾರೆ. ಪರಿಶಿಷ್ಟ ಸಮುದಾಯದ ಕಲ್ಯಾಣಕ್ಕೆ ಅಂತಾನೆ ಇರೋ ವಾಲ್ಮೀಕಿ ನಿಗಮದ ಹಣವನ್ನ ಸ್ವಂತ ಕಲ್ಯಾಣಕ್ಕಾಗಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಸದ್ಯ ಮಾಜಿ ಸಚಿವ ಬಿ ನಾಗೇಂದ್ರ ಲಾಕ್ ಆಗಿದ್ದು ಅವರ ಆಪ್ತರಿಗೂ ನಡುಕ ಶುರುವಾಗಿದೆ. ಬ್ಯಾಂಕ್ನಲ್ಲಿ ಆಗಿದ್ರೆ ಬ್ಯಾಂಕ್ನವ್ರನ್ನೂ ಅರೆಸ್ಟ್ ಮಾಡ್ತಾರೆ. ನೀವ್ಯಾಕೆ ಸಿಬಿಐ ಕೊಡ್ತಿರಲ್ಲ ಎಂಟೈರ್ ಎಪಿಸೋಡ್? ಒಂದು ಸಂಪೂರ್ಣವಾಗಿ ದಪ್ಪ ಚರ್ಮದವರು ಆಗಿದ್ದಾರೆ. ಇಡಿ ಆದ್ಮೇಲೆ ಹೊಸ ವಿಚಾರ ಬರಾಗತ್ತೆ ಅವಲ್ಲಿ. ಅದಕ್ಕಾಗಿ ನಾನು ಹೇಳ್ತಾ ಇರೋದು ಸಿಬಿಐ ತನಿಖೆ ಕೊಡಿ, ಅವಾಗೆಲ್ಲ ನಿಜಾಂಶ ಹೊರಗೆ ಬರ್ತದೆ. ವಿಧಾನಸೌಧ ಪ್ರಜಾಪ್ರಭುತ್ವದ ದೇಗುಲ. ಸಚಿವರಾಗಿ, ಶಾಸಕರಾಗಿ ದೇವರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸುವ ರಾಜಕೀಯ ನಾಯಕರು ಅಧಿಕಾರ ಕೈಗೆ ಸಿಕ್ಕ ಮೇಲೆ ಅವರ ವರಸೆಯೇ ಬದಲಾಗ್ಬಿಡುತ್ತೆ. ಅಧಿಕಾರದ ಪಿತ್ತ ನೆತ್ತಿಗೇರಿ ಬಿಡುತ್ತೆ. ನಮಗ್ಯಾರ ಭಯವಿಲ್ಲ ಎಂಬ ಭ್ರಮೆಯಲ್ಲಿ ಅಂಧ ದರ್ಬಾರ್ ನಡೆಸಿಬಿಡ್ತಾರೆ. ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿದಿದ್ದನ್ನ ಜಗತ್ತು ಈಗ ನೋಡ್ಬಿಟ್ಟಿದೆ. ಕಾರುಬಾರು ಬಟಾ ಬಯಲಾಗಿದೆ. ಇಡಿ ತನಿಖಾಧಿಕಾರಿಗಳ ಬಲೆಯಲ್ಲಿ ವಿಲವಿಲ ಅನ್ನುವಂತಾಗಿದೆ. ವಾಲ್ಮೀಕಿ ನಿಗಮದ ಹಗರಣ, ಬಿ ನಾಗೇಂದ್ರಗೆ ಇಡಿ ಬಾಣ. ಬಿ ನಾಗೇಂದ್ರ 6 ದಿನ ಇಡಿ ಕಸ್ಟಡಿಗೆ ಒಪ್ಪಿಸಿ ಕೋರ್ಟ್ ಆದೇಶ. ವಾಲ್ಮೀಕಿ ನಿಗಮದಲ್ಲಿ ನಡೆದಂಥ 100 ಕೋಟಿ ರೂಪಾಯಿ ಹಗರಣದಲ್ಲಿ ಮಾಜಿ ಸಚಿವ ಬಿ ನಾಗೇಂದ್ರರನ್ನ 6 ದಿನಗಳ ಕಾಲ ಇಡಿ ವಶಕ್ಕೆ ಒಪ್ಪಿಸಿ ನ್ಯಾಯಾಧೀಶರು ಆದೇಶವನ್ನ ನೀಡಿದ್ದಾರೆ. ಸತತ ವಿಚಾರಣೆಯ ಬಳಿಕ ನಾಗೇಂದ್ರರನ್ನ ನ್ಯಾಯಾಧೀಶರ ಎದುರು ಹಾಜರುಪಡಿಸಲಾಗಿತ್ತು. ವಿಚಾರಣೆ ನಡೆಸಿದ ನ್ಯಾಯಾಧೀಶರು ಜುಲೈ 18ರವರೆಗೆ ಇಡಿ ಕಸ್ಟಡಿಗೆ ನೀಡಿದ್ದಾರೆ. ನಿನ್ನೆ ಬೆಳಗ್ಗೆ ನಾಗೇಂದ್ರರನ್ನ ವಶಕ್ಕೆ ಪಡೆದಿದ್ದ ಇಡಿ ಅಧಿಕಾರಿಗಳು ಸುಮಾರು 15 ಗಂಟೆಗಳ ಕಾಲ ವಿಚಾರಣೆ ನಡೆಸಿ ಬಳಿಕ ಬಂಧಿಸಿದ್ರು. ನನಗೇನೂ ಗೊತ್ತಿಲ್ಲ, ನಾನೇನೂ ಮಾಡಿಲ್ಲ, ನನ್ನ ಪಾತ್ರ ಇಲ್ಲ. ಇನ್ನು 6 ದಿನಗಳ ಕಾಲ ಇಡಿ ಕಸ್ಟಡಿಗೆ ಒಪ್ಪಿಸ್ತಾ ಇದ್ದ ಹಾಗೆ ಮಾಜಿ ಸಚಿವ ಬಿ ನಾಗೇಂದ್ರ ಪ್ರತಿಕ್ರಿಯಿಸಿದ್ದು, ನನಗೇನೂ ಗೊತ್ತಿಲ್ಲ, ನಾನೇನೂ ಮಾಡಿಲ್ಲ, ಯಾಕೆ ಬಂಧಿಸಿದ್ದಾರೋ ತಿಳಿದಿಲ್ಲ, ನನ್ನ ಪಾತ್ರ ಇಲ್ಲವೇ ಇಲ್ಲ ಅಂತ ಹೇಳಿದ್ದಾರೆ. ಅಲ್ಲ ಸರ್, ಅದೇ ಯಾಕೆ ಈ ಒಂದು ಪ್ರಕರಣದಲ್ಲಿ ನಿಮ್ಮ ಪಾತ್ರ ಇಲ್ಲ ಅಂತ ಹೇಳಿದ್ರಿ? ಯಾಕೆ ನಾಗೇಂದ್ರ ಆಪ್ತರು, ಉದ್ಯಮಿಗಳ ಮೇಲೆ ಇಡಿ ಕಣ್ಣು. ಅತ್ತ ಮಾಜಿ ಸಚಿವ ಬಿ ನಾಗೇಂದ್ರರನ್ನ ಇಡಿ ಕಸ್ಟಡಿಗೆ ಪಡಿತಾ ಇದ್ದಂತೆ ಇತ್ತ ನಾಗೇಂದ್ರ ಆಪ್ತರಿಗೂ ಸಂಕಷ್ಟ ಶುರುವಾಗಿದೆ. ನಾಗೇಂದ್ರ ಆಪ್ತರಿಗೆ ನೋಟಿಸ್ ನೀಡೋಕೆ ಇಡಿ ಅಧಿಕಾರಿಗಳು ತಯಾರಿ ನಡೆಸಿದ್ದಾರೆ. ನಾಗೇಂದ್ರ ಆಪ್ತರು, ಸಂಬಂಧಿಕರ ಮೇಲೆ ಇಡಿ ನಿಗಾ ಇರಿಸಿದ್ದು, ಆಪ್ತರು, ಕುಟುಂಬಸ್ಥರ ಬ್ಯಾಂಕ್ ಖಾತೆಗಳ ಪರಿಶೀಲನೆ ಮಾಡ್ತಾ ಇದೆ. ಇನ್ನು ವಾಲ್ಮೀಕಿ ನಿಗಮದ ಅಧಿಕಾರಿಗಳ ಖಾತೆಯ ಬಗ್ಗೆಯೂ ಇಡಿ ತನಿಖೆ ನಡೆಸ್ತಾ ಇದೆ. ಹಣ ವರ್ಗಾವಣೆಯ ಪ್ರಮುಖ ಆರೋಪಿ ಸತ್ಯನಾರಾಯಣ ವರ್ಮಾ ಖಾತೆಗಳ ಬಗ್ಗೆಯೂ ಮಾಹಿತಿ ಕಲೆ ಹಾಕಿದೆ. ಖಾತೆಗಳಿಗೆ ಹಣ ಕಳುಹಿಸಿರುವ ಬಗ್ಗೆಯೂ ಪರಿಶೀಲನೆ ನಡೆಸ್ತಾ ಇದ್ದು, ಯಾವ್ಯಾವ ಖಾತೆಗಳಿಗೆ ಎಷ್ಟೆಷ್ಟು ಹಣ ವರ್ಗಾವಣೆಯಾಗಿದೆ ಎನ್ನುವ ಬಗ್ಗೆ ತನಿಖೆ ನಡೆಸ್ತಾ ಇದೆ. ವಾಲ್ಮೀಕಿ ನಿಗಮದ ಹಗರಣದ ಬಗ್ಗೆ ಪ್ರತಿಕ್ರಿಯಿಸಿರೋ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ದಪ್ಪ ಚರ್ಮದ ಸರ್ಕಾರ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನು ಎಸ್ಐಟಿಯಿಂದ ನಾಗೇಂದ್ರ ಬಂಧನ ಆಗ್ತಿರ್ಲಿಲ್ಲ, ಇಡಿ ತನಿಖೆಯಲ್ಲಿ ಹೊಸ ವಿಚಾರಗಳು ಹೊರಗಡೆ ಬರ್ತಾ ಇದೆ ಅಂತ ಹೇಳಿ ಸಂಸದ ಜಗದೀಶ್ ಶೆಟ್ಟರ್ ಕುಟುಕಿದ್ದಾರೆ. ಅಕೌಂಟಿಗೆ ಅಥರೈಸ್ ಸಿಗ್ನೇಚರ್ ಇದೆ, ಯಾರೋ ಸಹಿ ಮಾಡಿಕೊಟ್ಟಿದ್ದಾರೆ. ಆ ಸಹಿ ಮಾಡಿಕೊಟ್ಟನಲ್ಲ ಇಷ್ಟು ಜನಕ್ಕೆ ಟ್ರಾನ್ಸ್ಫರ್ ಆಗಿದೆ. ಬ್ಯಾಂಕ್ನಲ್ಲಿ ಹೆಂಗಾಗತ್ತೆ? ಬ್ಯಾಂಕ್ನಲ್ಲಿ ಆಗಿದ್ರೆ ಬ್ಯಾಂಕ್ನವ್ರನ್ನೂ ಅರೆಸ್ಟ್ ಮಾಡ್ತಾರೆ. ನೀವ್ಯಾಕೆ ಸಿಬಿಐ ಕೊಡ್ತಿರಲ್ಲ ಎಂಟೈರ್ ಎಪಿಸೋಡ್? ಒಂದು ಸಂಪೂರ್ಣವಾಗಿ ದಪ್ಪ ಚರ್ಮದವರು ಆಗಿದ್ದಾರೆ. ಇಡಿ ಆದ್ಮೇಲೆ ಹೊಸ ವಿಚಾರ ಬರಾಗತ್ತೆ ಅವಲ್ಲಿ. ಅದಕ್ಕಾಗಿ ನಾನು ಹೇಳ್ತಾ ಇರೋದು ಸಿಬಿಐ ತನಿಖೆ ಕೊಡಿ, ಅವಾಗೆಲ್ಲ ನಿಜಾಂಶ ಹೊರಗೆ ಬರ್ತದೆ.
ಸಿದ್ದರಾಮಯ್ಯವರ ಬಣ್ಣ ಬಯಲಾಗ್ತದೆ. ಒಟ್ಟಾರೆ ಹುಚ್ಚರ ಮದುವೆಯಲ್ಲಿ ಉಂಡೋನೇ ಜಾಣ ಅನ್ನುವಂತೆ ವಾಲ್ಮೀಕಿ ನಿಗಮದ ಖಾತೆಯಲ್ಲಿದ್ದ ಹಣ ಲೆಕ್ಕ ಪತ್ರವಿಲ್ಲದೆ ನುಂಗಣ್ಣರ ಪಾಲಾಗಿದೆ. ತಿಂದು ತೇಗಿರುವ ನಿಗಮದ ಹಣ ಮತ್ತೆ ನಿಗಮದ ಖಾತೆಗೆ ವಾಪಸ್ ಸೇರ್ಬೇಕಿದೆ. ಮಾಜಿ ಸಚಿವರೇ ಇದ್ರೋ, ಅಧ್ಯಕ್ಷ ಎಂಡಿಯೇ ಭಾಗಿಯಾಗಿದ್ದಾರೋ, ಎಲ್ಲವೂ ನಿಷ್ಪಕ್ಷಪಾತ ತನಿಖೆಯಿಂದ ಹೊರಬಂದು ಅಕ್ರಮ ಎಸಗಿದ ಖದೀಮರಿಗೆ ಶಿಕ್ಷೆಯಾಗಬೇಕಿದೆ. ಶಿವಕುಮಾರ್ ಜೊತೆ ಪ್ರಜ್ವಲ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.